you can tell her your name also. My name is. Wants to pee? So the next animal we have here is a reptile. Do you guys know what animal this is? Tortoise. They'll take us to the next section. Don't move around. ಕೈ ಎತ್ತಬಾರ್ದು, ಪ್ಲೇನ್ ಸ್ಟ್ರೈಟ್ ಆಗಿರ್ಬೇಕು. ಅದು ಫೇಸ್ ತೋರಿಸಿ. ಏನ್ ಮಾಡೋದಿಲ್ಲ ಅದು. ಇಲ್ಲ ಇನ್ನೂ ಹತ್ರ ಹೋಗು. ಇಟ್ಸ್ ಓಕೆ, ಏನ್ ಮಾಡೋದಿಲ್ಲ. ನೋಡು ಪಾಪುನ. ಪಾಪು ಇಲ್ಲಿ ನೋಡಿಲಿ. ಮಮ್ಮ ಇಲ್ಲಿ, ಮಮ್ಮಿ ನೋಡು. ಮಮ್ಮ ಇಲ್ಲಿ ನೋಡು. ಮಮ್ಮಿ ನೋಡು ಎಲ್ಲ. No, you shouldn't touch. You shouldn't touch. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಕೇಳಿದ್ರೆ, ಪ್ರಾಣಿ ಅಂತ ಒಂದು ಜಾಗ ಇದೆ ಕನಕಪುರ ರೋಡ್ ಹತ್ರ. ಸೊ ಆ ಜಾಗಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಏನಂತ ಕೇಳಿದ್ರೆ ಎಲ್ಲ ರೆಸ್ಕ್ಯೂಡ್ ಅನಿಮಲ್ಸ್ನ ಸಾಕ್ತಾ ಇದ್ದಾರೆ. ಸೊ ಈ ಜಾಗನ ನೋಡ್ಕೊಳ್ತಾ ಇರೋದು ಬಂದು ಆ್ಯಕ್ಟರ್ ಪದ್ಮಜ ರಾವ್ ಇದ್ದಾರಲ್ಲ, ಅವ್ರ ಮಗ ನೋಡ್ಕೊಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲ ಇರೋ ಪ್ರಾಣಿಗಳೆಲ್ಲ ಫುಲ್ ರೆಸ್ಕ್ಯೂಡ್ ಅನಿಮಲ್ಸೇ. ಸೊ ಓಮ್ನಿವರಸ್, ಹರ್ಬಿವರಸ್ ಆ್ಯಂಡ್ ಕಾರ್ನಿವರಸ್ ಎಲ್ಲ ಥರ ಅನಿಮಲ್ಸ್ನ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಈ ಸ್ವೀಟ್ ಕ್ಯೂಟಿ ಪಾಯ್ ಏನು ಕಾಣಿಸ್ತಿದೆ ನಮಗೆ, ಈ ಹಾರ್ಸು, ಅದನ್ನು ಕೂಡ ಇದು ರೆಸ್ಕ್ಯೂಡ್ ಅನಿಮಲ್ಸೇ. ಆ್ಯಂಡ್ ಹರ್ ನೇಮ್ ಇಸ್ ಕಾಲ್ಡ್ ಮಾಯಾ. ಸೊ ನಾವು ಆ್ಯಕ್ಚುಲಿ ಚರಿನ ಇವತ್ತು ಪ್ರಾಣಿಗೆ ಏನಕ್ಕೆ ಕರ್ಕೊಂಡು ಬಂದ್ರಿ ಅಂತ ಕೇಳಿದ್ರೆ, ಮಕ್ಕಳಿಗೆ ಅನಿಮಲ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಅವರು ಅನಿಮಲ್ಸ್ನ ಹೇಗೆ ಫೇಸ್ ಮಾಡೋದು, ಅಥವಾ ಅನಿಮಲ್ಸ್ ಅಂದರೆ ಏನು, ಆ್ಯಂಡ್ ಅವ್ರು ಬೆಳೀತಾ ಇರ್ಬೇಕಾದ್ರೆ ನಾವು ಎಷ್ಟು ಅವ್ರಿಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂದ್ಕೊಳ್ತೀವೋ, ಏನು ಮೊಬೈಲ್ಸಲ್ಲಿ ಟಿವಿಸಲ್ಲಿ ಏನು ತೋರಿಸ್ತೀವೋ ಅದನ್ನು ಅವರು ಕಲಿಯೋದಿಲ್ಲ. ಬಟ್ ಆದರೆ ನಾವು ಈ ಥರ ಅವ್ರನ್ನ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡಿದ್ರೆ ಆ್ಯಂಡ್ ಅನಿಮಲ್ಸ್ಗಳನ್ನ ಟಚ್ ಆ್ಯಂಡ್ ಫೀಲ್ ಮಾಡಿಸಿದ್ರೆ ಮಕ್ಕಳು ಬೇಗ ಕಲಿತಾರೆ ಅಂತ ಹೇಳಿ ಚರಿನ ನಾವು ಆ್ಯಕ್ಚುಲಿ ಜಾಗಕ್ಕೆ ಕರ್ಕೊಂಡು ಬಂದಿದ್ರಿ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ಇದನ್ನೆಲ್ಲ ಟಾಟಾಯ್ಸ್ ಅಂತ ನಾವಂತ ಅಂದ್ಕೊಳ್ತೀವಿ. ಬಟ್ ಟಾಟಾಯ್ಸಲ್ಲಿ ತುಂಬ ಜಾತಿಗಳ ಅನಿಮಲ್ಸ್ ಇದೆ. ಸೊ ವಿಚ್ ಇಸ್ ಕಾಲ್ಡ್ ಟಾಟಾಯ್. ಅದರಲ್ಲೂ ಕೂಡ ತುಂಬ ಡಿಫ್ರೆನ್ಸಸ್ ಇದೆ. ಆ್ಯಂಡ್ ಇದನ್ನೇನು ಹೇಳ್ತಿದ್ದೀನಿ, ಆ ಡಿಫ್ರೆನ್ಸಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈಗೇನು ತೋರಿಸ್ತಿದ್ದೀನಿ, ಇದು ಬಂದು ಮೌಂಟೇನ್ ಗೋಟ್ಸ್ ಅಂತ. ಸೊ ಇಟ್ಸ್ ನಾಟ್ ಅ ನಾರ್ಮಲ್ ಗೋಟ್ಸ್. ನಾವಿಲ್ಲಿ ಹೇಗೆ ಆಡು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಏನು ನೋಡ್ತೀವೋ ಆ ಗೋಟ್ಸ್ ಅಲ್ಲ ಇದು ಬೆಟ್ಟಗಳನ್ನ ಹತ್ತತ್ತಲ್ಲ ಆ ಥರ ಗೋಟ್ಸು. ಇದು ಕೂಡ ರೆಸ್ಕ್ಯೂಡ್ ಅನಿಮಲ್ಸೇ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಇಲ್ಲಿ ನೋಡಿ ಚರಿ ಹೇಗೆ ಅದನ್ನು ಮುಟ್ತಾ ಇದ್ದಾರೆ ಅಂತ. ಆ್ಯಂಡ್ ದಿಸ್ ಅನಿಮಲ್ಸ್ ಆರ್ ನಾಟ್ ಫಿರೋಷಿಯಸ್. ಸೊ ನೀವು ಮಕ್ಕಳನ್ನ ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿಸ್ಬೋದು. ಆ್ಯಂಡ್ ಹುಷಾರಾಗಿರಿ, ಬಿಕಾಸ್ ನೆವರ್ ನೋ ಯಾವ ಪ್ರಾಣಿಗಳು ಹೇಗೆ ಬೇಕಾದರೂ ಹರ್ಟ್ ಮಾಡ್ಬೋದು. ಸೊ ಅದನ್ನು ನಮ್ಮ ಮಕ್ಕಳನ್ನ ನಾವು ಜೋಪಾನದಲ್ಲಿ ನೋಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಆ್ಯಂಡ್ ಈ ಅನಿಮಲ್ಸ್ನ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಅನಿಮಲ್ಸ್ ಇಷ್ಟೇ ಬೆಳೆಯೋದು, ಇದಕ್ಕಿಂತ ಜಾಸ್ತಿ ಹೈಟ್ ಬರೋದಿಲ್ಲ. ಸೊ ಈ ಅನಿಮಲ್ಸ್ದು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಹಾಕಿದ್ದೀನಿ ನಾನು ನಿಮಗೆ, ನೀವು ನೋಡ್ಬೋದು. ಆ್ಯಂಡ್ ಮುಂದಕ್ಕೆ ಹೋಗ್ತಾ ನಮಗೆ ಸಿಕ್ಕಿದ್ದು ಬಂದು ಇಗ್ವಾನಾಸ್. ಸೊ ಇದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇಗ್ವಾನಾಸ್ ಇದೆ. ಆ್ಯಂಡ್ ನಾವು ರೇರಾಗಿ ಇಗ್ವಾನಾಸ್ಗಳನ್ನ ಟಚ್ ಮಾಡೋದಿಲ್ಲ. ಆ್ಯಂಡ್ ನಮಗೆಲ್ಲೂ ಇಷ್ಟು ದೊಡ್ಡ ಇಗ್ವಾನಾಸ್ಗಳು ನೋಡೋಕೆ ಸಿಗೋದಿಲ್ಲ. ಬಟ್ ಈ ಇಗ್ವಾನಾಸ್ಗಳು ಹೇಗೆ ಅಂತ ಕೇಳಿದ್ರೆ, ನಮಗೆ ಅಲ್ಲಿ ಅವರು ಅದನ್ನು ಮುಟ್ಟೋಗ್ಬಿಡ್ತಾರೆ, ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾರೆ. ಆ್ಯಂಡ್ ನಾವು ಅದ್ರ ಟೆಕ್ಸ್ಚರ್ ಹೇಗಿರುತ್ತೆ, ಬಾಡಿ ಫೀಲ್ ಹೇಗಿರುತ್ತೆ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಅಗೇನ್ ಇಟ್ಸ್ ಹರ್ ಮಾಯಾ. ಇವಳದು ಏನು ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ನಾವು ಅವಳ ಹೆಸರು ಕರೆದಿದ ತಕ್ಷಣ ಅವಳು ರೆಸಿಪ್ರೊಕೇಟ್ ಮಾಡ್ತಾಳೆ. ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ನಮಗೆ, ನಾವು ಲೈಫಲ್ಲಿ ಇಲಿಗಳನ್ನ ಮುಟ್ಟಿರೋದಿಲ್ಲ, ಬಟ್ ನಮಗೆ ಇಲ್ಲೊಂದು ಪುಟ್ಟ ಅನಿಮಲ್ನ ಕೈ ಕೊಡ್ತಾರೆ. ಸೊ ನಾವಿಲ್ಲಿ ಇಗ್ವಾನಾಸ್ ಆಗಲಿ ಆ್ಯಂಡ್ ಗಿನಿ ಪಿಗ್ಸ್ ಆಗಲಿ, ಈ ಥರ ರ್ಯಾಟ್ಸ್ ಆಗಲಿ, ಇದನ್ನೆಲ್ಲ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಚರಿ ವಾಸ್ ಎಂಜಾಯಿಂಗ್ ಅ ಲಾಟ್ ಆ್ಯಕ್ಚುಲಿ. ನಾನಂತೂ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದನ್ನೆಲ್ಲ ಮುಟ್ಟಿದ್ದು. ಆ್ಯಂಡ್ ಐ ವಾಸ್ ಫೀಲಿಂಗ್ ಪ್ರಿಟಿ ಗುಡ್. ಅದಾದಮೇಲೆ ಇದನ್ನು ಬಂದು ಹೆಡ್ ಹಾಗ್ ಅಂತ ಕರೀತಾರೆ. ಇದನ್ನು ಕೂಡ ತಗೊಂಡು ಬಂದು ತೋರಿಸಿದ್ರು ನಮಗೆ. ಬಟ್ ನಾನು ಅದನ್ನು ಟಚ್ ಮಾಡುವಂಥ ಧೈರ್ಯ ಮಾಡಲಿಲ್ಲ. ಸುಪ್ರೀತ್ ಅವರು ಅದನ್ನು ಟಚ್ ಮಾಡಿದ್ರು. ಆ್ಯಂಡ್ ನಮಗೆ ಅಲ್ಲಿ ಮಿನಿ ಸೆಷನ್ಸ್ ಇರುತ್ತೆ, ಎಲ್ಲ ಪ್ರಾಣಿಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಲೈಕ್ ಆ ಪ್ರಾಣಿಗೆ ಎಷ್ಟು ಏಜು, ಫೀಮೇಲಾ ಮೇಲಾ, ಆ್ಯಂಡ್ ಅದರ ವಿಶೇಷತೆ ಏನು, ಹೇಗೆ ಸಿಕ್ತು, ಅವರು ಅದನ್ನು ಹೇಗೆ ರೆಸ್ಕ್ಯೂ ಮಾಡಿದ್ರು ಅನ್ನೋದೆಲ್ಲ ಒಂದು ಸೆಷನ್ಸ್ ಕ್ಲಾಸಸ್ ಇರುತ್ತೆ. ಅದೊಂದು 15 to 20 minutes ಇರುತ್ತೆ. ಸೊ ಆ ಸೆಷನ್ಸಲ್ಲಿ ನಾವು ಎಲ್ಲ ಪ್ರಾಣಿಗಳನ್ನ ಮುಟ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ಆ್ಯಂಡ್ ಇಲ್ಲಿ ಏನಂತ ಕೇಳಿದ್ರೆ, ದಿಸ್ ವಾಸ್ ಅ ಮೇಲ್
ಇಗ್ವಾನ ಆ್ಯಂಡ್ ಇಲ್ಲಿ ಯಾವುದೇ ಥರ ಪ್ರಾಣಿಗಳು ನಮಗೆ ಹಾರ್ಮ್ ಮಾಡೋದಿಲ್ಲ ಆ್ಯಂಡ್ ಕಚ್ಚೋದಿಲ್ಲ ಬಿಕಾಸ್ ಇಟ್ಸ್ ಆಲ್ ಟ್ರೈನ್ಡ್ ಅನಿಮಲ್ಸ್ ಆಗಿರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ನಮಗೆ ನಾವು ನೆಕ್ಸ್ಟ್ ಬಂದು ಬರ್ಡ್ಸ್ನ ಮೀಟ್ ಮಾಡಿದ್ರಿ. ಬರ್ಡ್ಸಲ್ಲಿ ಹಲವಾರು ತರಹದ ಬರ್ಡ್ಸ್ಗಳಿದೆ ಅಲ್ಲಿ. ಸೊ ನಾವು ಫಸ್ಟ್ ನಮಗೆ ಸಿಕ್ಕಿದ್ದೆ ಇದು ಕಾಕಸ್ ಸ್ಪ್ಯಾನಿಯಲ್ ಬರ್ಡ್. ಸಾರಿ ನಾನೇನಾದರೂ ಇದನ್ನು ಸ್ಪೆಲ್ ಮಾಡೋದ್ರಲ್ಲಿ ತಪ್ಪಾಗಿ ಹೇಳಿದರೆ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತಿದ್ದೀನಿ. ಆ್ಯಂಡ್ ನಿಮಗೆ ಲವ್ ಬರ್ಡ್ಸ್ ಇದೆ, ದೆನ್ ಪ್ಯಾರೆಟ್ಸ್ ಇದೆ. ಸೊ ನೀವು ಈ ಥರ ಇದನ್ನೆಲ್ಲ ಕೇಜಲ್ಲೇ ಇಟ್ಟಿರ್ತಾರೆ. ನಾವು ಇದನ್ನು ಒಳಗಡೆ ಹೋಗಿ ಮುಟ್ಟೋಕ್ಕಾಗಲ್ಲ. ಬಟ್ ನಮ್ಗೆ ಇದನ್ನು ಡಿಫ್ರೆಂಟ್ ಒಂದು ಪಾರ್ಟ್ ಇದೆ, ಬರ್ಡ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ಜಾಗ ಕೂಡ ಇದೆ. ಸೊ ನಾನು ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ. ದಿಸ್ ಅನಿಮಲ್ಸ್ ದಿಸ್ ಬರ್ಡ್ಸ್ ಆರ್ ಲೈಕ್ ಇದನ್ನು ನಾವು ದೂರದಿಂದನೇ ಅದನ್ನು ಮಾತಾಡಿಸ್ಬೋದು. ಆ್ಯಂಡ್ ಹುಷಾರಾಗಿರಿ, ಮಕ್ಕಳು ಕೈ ಹಾಕಿ ಮಕ್ಕಳು ಕಚ್ಚೋದು ಅಥವಾ ಮಾಡ್ಬೋದು. ಸೊ ಅದರಿಂದ ನಾವು ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋಬೋದು ಬಿಕಾಸ್ ಚಿಕ್ಕ ಮಕ್ಕಳಾಗಿರೋದ್ರಿಂದ. ಆ್ಯಂಡ್ ದೆನ್ ನಾವು ಹೋಗ್ತಾ ನಮಗೆ ಡಕ್ಸ್ ಕೂಡ ಸಿಕ್ತು. ಇಲ್ಲಿ ನೋಡ್ಬೋದು ಈ ಮಡ್ ವಾಟರ್ ನಮಗೇನು ಕಾಣಿಸ್ತಿದೆ, ಇದರೊಳಗಡೆ ಆ್ಯಕ್ಚುಲಿ ಇಷ್ಟು ಗಲೀಜು ನೀರು ಅನ್ಕೋಬೋದು. ಇದರಲ್ಲಿ ಆ್ಯಕ್ಚುಲಿ ಆ ಡಕ್ಸ್ಗಳಿಗೆ ಫೀಡಿಂಗ್ ಹಾಕಿರ್ತಾರೆ. ಮೀನ್ಸ್ ಸ್ಮಾಲ್ ಇನ್ಸೆಕ್ಟ್ಸ್, ಫಿಶಸ್ಸು ಎಲ್ಲ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಅವ್ರು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂತ. ನಮಗೆ ಇಲ್ಲಿ ಡಕ್ಸ್ ಅಂದರೆ ನಾವು ಯಾವುದೇ ಥರ ಬಾತ್ಕೋಳಿ ಜಾತಿನ ನೋಡಿದ್ರೆ ಎಲ್ಲನೂ ಬಾತ್ಕೋಳಿನೇ ಅನ್ಕೋತೀವಿ. ಇದರಲ್ಲಿ ಡಕ್ ಅಂದರೆ ಏನು, ಡಕ್ಕಲ್ಲೇ ತುಂಬ ಹಲವಾರು ಜಾತಿಗಳಿದೆ. ಸೊ ನಮ್ಗೆ ಅದೆಲ್ಲದ್ರ ಬಗ್ಗೆನೂ ಇಲ್ಲಿ ತಿಳಿಸ್ಕೊಡ್ತಾರೆ. ಡಕ್ಸ್ ಆಗಲಿ ಸ್ವ್ಯಾನ್ಸ್ ಆಗಲಿ ಡಿಫ್ರೆನ್ಷಿಯೇಷನ್ ಏನು ಅನ್ನೋದನ್ನು. ಸೊ ನಮಗೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲದಕ್ಕೂ ಒಂದು ಸೆಷನ್ಸ್ ಇರುತ್ತೆ. ಆ್ಯಂಡ್ ಮೂವಿಂಗ್ ಫಾರ್ವರ್ಡ್ ವಿ ಹ್ಯಾವ್ ಅ ಗಿನಿಪಿಕ್ಸ್. ಇಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ರೆ ಗಿನಿಪಿಕ್ಸ್ನ ನಾವು ಅಡಾಪ್ಟ್ ಮಾಡ್ಕೋಬೋದು. ಅಂದರೆ ನಾವು ಮನೆಗೂ ಕೂಡ ತೊಗೊಂಬರ್ಬೋದು. ಬಟ್ ನಾಟ್ ಆಲ್ ದ ಗಿನಿಪಿಕ್ಸ್. ಕೆಲವು ಗಿನಿಪಿಕ್ಸ್ಗಳನ್ನ ಅವಳು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸ್ ಇದೆ. ಬಟ್ ಅಲ್ಲಿ ಕೆಲವು ಪೇಪರ್ ವರ್ಕ್ಸ್ ಇರುತ್ತೆ. ಸೊ ನಮಗೆ ಬೇಕಾದವರು ನಾವು ಆ ಪೇಪರ್ ವರ್ಕ್ಸ್ನ ಮಾಡಿ ತೊಗೊಂಬರ್ಬೋದು ಗಿನಿಪಿಕ್ಸ್ನ. ಬಟ್ ಅದನ್ನು ಸಾಕೋಕ್ಕೆ ಆಗುತ್ತೆ, ನಾವು ಇಟ್ಕೊಳ್ತೀವಿ ಸಾಕ್ತೀವಿ ಅನ್ನೋರು ಮಾತ್ರ ತೊಗೊಂಡು ಬನ್ನಿ ಪ್ಲೀಸ್. ಅದನ್ನು ಬಿಟ್ಟು ಕೆಲಸಕ್ಕೆ ಹೋಗೋರು, ವರ್ಕಿಗೆ ಹೋಗೋರು ನಾವೊಂದು ಕೇಜಲ್ಲಿ ಹಾಕಿರ್ತೀವಿ ಅಂತ ಕೇಳಿದ್ರೆ ದಯವಿಟ್ಟು ಬೇಡ. ಆ್ಯಂಡ್ ನೆಕ್ಸ್ಟ್ ಸೆಷನ್ಗೆ ಹೋಗ್ತಾ ಇದ್ದಂಗೆ ನಮಗೆ ರ್ಯಾಬಿಟ್ ಸಿಗುತ್ತೆ. ಸೊ ನಾವು ಯಾವುದೇ ಥರ ಮೊಲಗಳನ್ನ ನೋಡಿದ್ರು ಎಲ್ಲನೂ ರ್ಯಾಬಿಟ್ ಅಂತ ಅನ್ಕೋತೀವಿ. ದೋಸ್ ಆರ್ ಕಾಲ್ಡ್ ಹೇರ್ಸಲ್ಲಿ ಅಂದರೆ ಡಿಫ್ರೆನ್ಸ್ ಏನಿರುತ್ತೆ. ಆ್ಯಂಡ್ ರ್ಯಾಬಿಟ್ ಅಂದರೆ ಏನು, ಯಾವ ಥರ ಪ್ರಾಣಿಗಳು, ಟೂ ಡಿಫ್ರೆನ್ಸ್ ಅಲ್ಲಿ ಯಾವ್ಯಾವ ಥರ ಡಿಫ್ರೆನ್ಸ್ ಅನಿಮಲ್ಸ್ ಇರುತ್ತೆ ಎಲ್ಲನೂ ಕೂಡ ನಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆ ಎಲ್ಲ ಅನಿಮಲ್ಗಳನ್ನೂ ಕೂಡ ನಾವು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು, ಇಂಟ್ರ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ನಾನು ನಿಮ್ಗೆ ಆಗಲೇ ಹೇಳ್ತಾ ಟಾಟೈಸಲ್ಲಿ ನಾವು ಎಷ್ಟು ಥರ ರೀತಿ ಜಾತಿ ಟಾಟೈಸ್ ಇರುತ್ತೆ. ನಾವು ಅದನ್ನು ಯಾವುದೇ ನೋಡಿದ್ರು ಆಮೆ ಅಂತ ಅನ್ಕೊತೀವಿ. ದೇರ್ ಆರ್ ಲಾಟ್ ಆಫ್ ಟಾಟೈಸ್ ಅಂದ್ರೆ ಬೇರೆ, ಟರ್ಟಲ್ಸ್ ಅಂದ್ರೆ ಬೇರೆ. ಆ್ಯಂಡ್ ಇವಾಗ ನಿಮಗೆ ತೋರಿಸ್ತಾ ಇರೋದು ಬಂದು ನೋಡಿ, ಅದು ಕ್ರೊಕೊಡೈಲ್ ಫೇಸ್ ಇರುವಂಥ ಟಾಟೈಸ್. ಕೆಲವು ತುಂಬ ಜಾತಿಗಳಿದೆ. ಅದನ್ನು ಕೂಡ ನಾನು ಇಲ್ಲೊಂದು ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನಿಮಗೆ. ಹಾಗೆ ಹೋಗ್ತಾ ನಮಗೆ ನಾಟ್ ಓನ್ಲಿ ಟಾಟೈಸ್, ನಿಮಗೆ ಹಲವಾರು ಥರದ ಆಕ್ವಾಟಿಕ್ ಫಿಶಸ್ ಇರುತ್ತೆ. ಲಾಟ್ ಆಫ್ ಫಿಶಸ್ ಇದೆ. ನೀವು ಫಿಶಸ್ಸಲ್ಲೂ ಕೂಡ ಇಷ್ಟೊಂದು ಜಾತಿ ಇದೆಯಾ ಅಂತ ಅನ್ಕೋಬೋದು. ಅಷ್ಟೊಂದು ಇದೆಲ್ಲ ಕೂಡ ರೆಸ್ಕ್ಯೂಡ್ ಫಿಶಸ್ಸೇ. ನಮ್ಗೆ ಯಾವುದನ್ನು ಇವರು ಬಂದು ಸಾಕಿರೋದು ಅಂತ ಅಲ್ಲ. ಎಷ್ಟೋ ಜನ ಕೆಲವರು ಸಾಕಾಗದೇ ಇರೋರು ಬಂದು ಪ್ರಾಣಿಗಳಿಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮೀನ್ಸ್ ಪ್ರಾಣಿ ಅನ್ನೋ ಒಂದು ಅಸೋಸಿಯೇಷನ್ಗೆ ಕೊಟ್ಟು ಹೋಗಿದ್ದಾರೆ. ದೆನ್ ಮೂವಿಂಗ್ ಫಾರ್ವರ್ಡ್ ನೆಕ್ಸ್ಟ್ ವಿ ಗಾಟ್ ಅ ಇಮು. ನಮಗೇನಂತ ಕೇಳಿದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡಲ್ಲಿ ಇಮು ಕೂಡ ಒಂದು. ನಾವು ಅಂದ್ಕೊಂಡ್ರಿ ಇಮುಗಳನ್ನ ನೋಡ್ತಾ ಇರಬೇಕಾದ್ರೆ ಅದ್ರ ಫೆದರ್ಸ್ನ ನೋಡಿ ಸುಪ್ರೀತ್ ಅವ್ರು ಏನು ಅಂದ್ಕೊಂಡ್ರು ಅಂದರೆ ಎಷ್ಟು ಗಲೀಜಾಗಿದೆ ಅಲ್ಲ, ಎಷ್ಟು ಇದಾಗಿದೆ, ಇಲ್ಲಿ ಕ್ಲೀನ್ ಮಾಡಲ್ವೇನೋ ಅಂದ್ಕೊಂಡ್ರಿ. ಬಟ್ ನಾವು ಇಮೂಸ್ಗಳ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡ್ಬೋದು. ನಮ್ಮನ್ನು ಕೂಡ ಸರ್ಟನ್ ಟೈಮಿಂಗ್ಸ್ ಇದೆ ಅವುಗಳನ್ನ ಒಳಗಡೆ ಹೋಗೋದಕ್ಕೆ. ನಮ್ಮನ್ನು ಕೂಡ ಅದನ್ನು ಒಳಗಡೆ ಹೋಗೋದಕ್ಕೆ ಬಿಡ್ತಾರೆ. ನಾವು ಕೂಡ ಇಮೂಸ್ಗಳನ್ನ ಮುಟ್ಬೋದು, ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇಮೂಸ್ಗಳ ಬಗ್ಗೆ ನಾನು ನಿಮಗೆ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಬಿಕಾಸ್ ವಿ ಹ್ಯಾವ್ ಅದರ್ ಬರ್ಡ್ಸ್ ಇವಾಗ. ಬಿಕಾಸ್ ಏನಕ್ಕೆ ಅಂತ ಕೇಳಿದ್ರೆ ಇಮೂಸ್ಗಳದ್ದು ಇನ್ನೂ ಓಪನ್ ಆಗಿರಲಿಲ್ಲ. ಸೊ ನಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಅದಕ್ಕೆ ಓಕೆ ನಾವು ಮತ್ತೆ ಬರೋಣ ಅಂತ ಹೇಳ್ಕೊಂಡು ದೂರದಿಂದನೇ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ದಿಸ್ ಈಸ್ ವಾಟ್ ನಾನು ನಿಮ್ಗೆ ಆಗಲೇ ಹೇಳಿದೆ ಅಲ್ವಾ, ಬರ್ಡ್ಸ್ ಜೊತೆ ನಮ್ಮನ್ನ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾರೆ ಅಂತ ಹೇಳಿ. ಆ್ಯಂಡ್ ದಿಸ್ ಈಸ್ ವಾಟ್ ಇಟ್ ಈಸ್. ಸೊ ನಮ್ಮನ್ನು ಬರ್ಡ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ಕೇಜ್ ಥರ ರೆಡಿ ಮಾಡಿದ್ದಾರೆ. ಅಲ್ಲಿ ಯು ಕ್ಯಾನ್ ಫೈಂಡ್ ಹಂಡ್ರೆಡ್ಸ್ ಆಫ್ ಬರ್ಡ್ಸ್ ವಿತ್ ಡಿಫ್ರೆಂಟ್ ನಾವು ಇಂಥ ಬರ್ಡ್ಸ್ನ ಹತ್ತಿರದಿಂದ ನೋಡೋಕ್ಕೆ ಸಾಧ್ಯ ಆಗಿರೋಲ್ಲ ಅಂಥ ಎಲ್ಲ ಬರ್ಡ್ಸ್ಗಳಿದೆ. ಆ್ಯಂಡ್ ನಾವು ಫೀಡ್ ಮಾಡ್ಬೋದು ಅವ್ರಿಗೆ. ಸೊ ನಾವು ಫೀಡಿಂಗ್ನ ಹೊರಗಡೆಯಿಂದ ತೊಗೊಂಡು ಹೋಗೋಗಿಲ್ಲ, ಅವರೇ ಕೊಡ್ತಾರೆ. ಸನ್ಫ್ಲವರ್ ಸೀಡ್ಸ್ ಅಥವಾ ಪಂಪ್ಕಿನ್ ಸೀಡ್ಸ್ ಇದನ್ನೆಲ್ಲ ಅವರೇ ಕೊಡ್ತಾರೆ. ಸೊ ನಾವು ಆ ಫುಡ್ಡನ್ನು ಮಾತ್ರ ಅವ್ರಿಗೆ ಫೀಡ್ ಮಾಡ್ಬೋದು. ಆ್ಯಂಡ್ ಬರ್ಡ್ಸ್ ಬಂದು ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ, ನಾವು ಅದನ್ನು ಇಂಟ್ರ್ಯಾಕ್ಟ್ ಮಾಡ್ಬೋದು. ಬಟ್ ಮಕ್ಕಳು ಜೊತೆಲಿ ಇರಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ. ಬಿಕಾಸ್ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸುತ್ತೆ ದಟ್ ನನಗೆ ಒಂದು ಬರ್ಡ್ ಆ್ಯಕ್ಚುಲಿ ಬೈಟ್ ಕೂಡ ಮಾಡ್ತು. ಸೊ ಬಟ್ ಏನಂದರೆ ಚರಿ ಆ್ಯಕ್ಚುಲಿ ಅದನ್ನು ಮುಟ್ಬೇಕಂತ ತುಂಬ ಆಸೆ ಪಡ್ತಾ ಇದ್ದ. ಬಟ್ ನಮಗೆ ಸಖತ್ ಭಯ ಆಗ್ತಾಯಿತ್ತು ಎಲ್ಲಿ ಬರ್ಡ್ಸ್ಗಳು, ಬಿಕಾಸ್ ಬರ್ಡ್ಸ್ಗಳಿಗೂ ಗೊತ್ತಾಗೋದಿಲ್ಲ ಆ್ಯಂಡ್ ಮಕ್ಳಿಗೂ ಗೊತ್ತಾಗಿಲ್ಲ ಅದನ್ನು ಹೇಗೆ
ಹ್ಯಾಂಡಲ್ ಮಾಡಬೇಕು, ಅದನ್ನು ಈಗ ಹೇಗೆ ಇಟ್ಕೋಬೇಕಂತ. ಎಲ್ಲೋ ಹೋಗಿ ಇಸಕ್ಬಿಟ್ರೆ ಏನು ಬರ್ಡ್ಸ್ಗೂ ಹಾರ್ಮ್ ಆಗುತ್ತೆ ಆ್ಯಂಡ್ ಬರ್ಡ್ಸ್ಗಳಿಗೆ ಗೊತ್ತಾಗಲ್ಲ, ಅವು ಕಚ್ಚಿಬಿಡ್ತವೆ. ಸೊ ಅದರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಮಕ್ಕಳ ಜೊತೆ ಹೋಗಿರೋರು, ಮಕ್ಕಳನ್ನ ತೋರ್ಸೋಕೆ ಇದಕ್ಕೆ ಕರ್ಕೊಂಡು ಹೋಗಿರೋರು ದಯವಿಟ್ಟು ಹುಷಾರಾಗಿರಿ. ಮಕ್ಕಳ ಜೊತೆ ಮಕ್ಕಳ ಕೈಲಿ ಟಚ್ ಮಾಡಿಸ್ಬೇಡಿ. ಆ್ಯಂಡ್ ನೋಡ್ಬೋದು ನೀವಿಲ್ಲಿ ಚೆರಿ ವಾಸ್ ಆ್ಯಕ್ಚುಲಿ ಎಂಜಾಯಿಂಗ್ ಇಟ್. ಆ್ಯಂಡ್ ಅವ್ನು ಅದನ್ನು ಟಚ್ ಮಾಡಬೇಕಂತ ತುಂಬ ಆಸೆ ಬೀಳ್ತಿದ್ದ, ಬಟ್ ಸುಪ್ರೀತ್ ಅವ್ರು ಟಚ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಅವ್ನ ಕೈನ ಆ್ಯಕ್ಚುಲಿ ಇಟ್ಕೊಂಡಿದ್ರಿ ಬಿಕಾಸ್ ಅವ್ನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ದಿಸ್ ಬರ್ಡ್ಸ್ ಕಲರ್ಸ್ ಫೆದರ್ಸ್ ನೋಡಿದ್ರೆ ನಂಗೆ ಸಕ್ಕತ್ ಇಷ್ಟ ಆಗ್ತಿತ್ತು. ನೀವು ನೋಡ್ಬೋದು ಹೇಗೆ ಎಷ್ಟು ಚೆನ್ನಾಗಿ ದೇವರು ಸೃಷ್ಟಿ ಮಾಡಿರ್ತಾನೆ ಅಂತ ಆ ಕಲರ್ಸ್ನ. ಆ್ಯಂಡ್ ದಿಸ್ ನಂಗೆ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಬರ್ಡ್ಸ್ ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಸುಪ್ರೀತ್ ಅವರು ಇಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಆ್ಯಕ್ಚುಲಿ. ಈ ಥರ ನಾವು ಯಾವತ್ತೂ ಬರ್ಡ್ಸ್ ಹತ್ರ ಹೋಗಿ ಮುಟ್ಟಿರೋದು ಅದನ್ನು ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಇಲ್ಲಿ ದೊಡ್ಡ ದೊಡ್ಡ ಬರ್ಡ್ಸ್ಗಳಂತ ಯಾವುದೂ ಇಲ್ಲ, ಎಲ್ಲ ಸ್ಮಾಲ್ ಬರ್ಡ್ಸೇ. ಸೊ ನಾವು ಬೇರೆ ಕಡೆ ಎಲ್ಲ ನೋಡಿರೋ ಹಾಗೇ ನಮಗೆ ಹಾಗೆ ಮಕಾವ್ ಕಿಂಗ್ ಫಿಶರ್ಸ್ ಎಲ್ಲ ಸಿಕ್ಕುತ್ತೆ. ಬಟ್ ಆದರೆ ಇಲ್ಲಿ ಆ ಥರ ಯಾವುದೂ ದೊಡ್ಡ ಬರ್ಡ್ಸ್ಗಳಿರಲಿಲ್ಲ, ಎಲ್ಲ ಸ್ಮಾಲ್ ಬರ್ಡ್ಸ್, ಪ್ಯಾರೆಟ್ಸ್, ಲವ್ ಬರ್ಡ್ಸ್ ಇತ್ತು ಆ್ಯಂಡ್ ಕಾಕಸ್ ಮ್ಯಾನ್ಯೂಲ್ಸ್ ಇತ್ತು. ಚಿಕ್ಕದಂತ ತುಂಬ ಹಲವಾರು ಥರದ ಬರ್ಡ್ಸ್ಗಳಿತ್ತು. ಸಾರಿ, ನನಗೆ ಅದರ ನೇಮ್ಸ್ ಎಲ್ಲ ಗೊತ್ತಿಲ್ಲ, ಗೊತ್ತಿರೋಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ವಿ ಎಂಜಾಯ್ಡ್ ದಿಸ್ ಸೆಷನ್ ಅ ಲಾಟ್ ಆ್ಯಕ್ಚುಲಿ. ಇಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಕೂಡ ಇದೆ. ಸೊ ನೀವು ಮಕ್ಕಳನ್ನ ಕರ್ಕೊಂಬರೋರು ಫುಡ್ಡು ಕ್ಯಾರಿ ಮಾಡಬೇಕು ಅಂತೇನಿಲ್ಲ. ಇಲ್ಲಿ ನಿಮಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ, ಫುಡ್ ಸಿಗುತ್ತೆ. ಸೊ ನೀವು ಇಲ್ಲೂ ಕೂಡ ಬಂದು ಮಕ್ಕಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಮಕ್ಕಳನ್ನ ಯಾಕೆ ನಾನು ಪ್ರಾಣಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಅಂತ ಕೇಳಿದ್ರೆ, ನಾವು ಎಷ್ಟೇ ಟಿ ವಿಲಿ ತೋರಿಸ್ಬೋದು, ನಾವು ಎಷ್ಟೇ ಮೊಬೈಲ್ಸಲ್ಲಿ ತೋರಿಸ್ಬೋದು, ಬಟ್ ಆದರೆ ಮಕ್ಕಳು ಲೈವಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಕಲಿಯೋದಕ್ಕಿಂತ ಹೆಚ್ಚಾಗಿ ಬೇರೆ ಎಲ್ಲೂ ಕಲಿಯೋದಕ್ಕಾಗೋದಿಲ್ಲ. ಸೊ ಮಕ್ಕಳನ್ನ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಕೇಳಿದ್ರೆ, ದಯವಿಟ್ಟು ಇಂಥ ಜಾಗಗಳಿಗೆ ಕರ್ಕೊಂಡು ಬನ್ನಿ. ಇಟ್ಸ್ ಅ ಡೇ ಔಟಿಂಗ್, ಪ್ರಾಬಬ್ಲಿ 2-3 hours ಆಗುತ್ತೆ. ಸೊ ನೀವು ಕರ್ಕೊಂಬರ್ಬೋದು, ಮಕ್ಕಳನ್ನ ಪ್ರಾಣಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ದೇ ವಿಲ್ ಆಲ್ಸೋ ಎಂಜಾಯ್. ಅವ್ರಿಗೂ ಕೂಡ ಪ್ರಾಣಿಗಳಂದರೆ ಏನು, ಬರ್ಡ್ಸ್ ಏನು, ಅನಿಮಲ್ಸ್ ಏನು ಅಂತ ಅವರು ಆದಷ್ಟು ಬೇಗ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಹೌ ನಾವು ಚರಿಗೂ ಕೂಡ ಕರ್ಕೊಂಡು ಬಂದು ಇಂಟ್ರ್ಯಾಕ್ಟ್ ತುಂಬ, ನಾಟ್ ಓನ್ಲಿ ಪ್ರಾಣಿ, ನಾವು ಈ ಥರ ತುಂಬ ಜಾಗಗಳಿಗೆ ಚರಿನ ಕರ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಅವನು ಈಗ ಯಾವುದೇ ಥರ ಅನಿಮಲ್ಸ್ನ ನೋಡಿದ್ರು ಕೂಡ ಅವನಿಗೆ ಆರಾಮಾಗಿ ಅವನು ಇದು ಯಾವ ಅನಿಮಲ್ ಅಂತ ಕಂಡುಹಿಡಿತಾನೆ. ಅವನ ಸ್ಕೂಲಿಗೆ ಹೋಗೋಕ್ಕೆ ಮುಂಚೆ ಆದಷ್ಟು ನಾವು ನಮ್ಮ ಕಡೆಯಿಂದ ಅವನಿಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯ, ಏನು ಟೀಚ್ ಮಾಡೋಕ್ಕೆ ಸಾಧ್ಯ, ಅದನ್ನೆಲ್ಲನೂ ನಾವು ಮಾಡ್ಬೋದು ಅಂತೇಳಿ ನಮ್ದು ಇದೊಂದು ಸಣ್ಣ ಪ್ರಯತ್ನ. ಹಾಗೆ ಸೊ ನಾನಿಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದು ಮರ್ತ್ಬಿಟ್ಟಿದ್ದೆ, ದಟ್ ಇದ್ರ ಚಾರ್ಜಸ್ ಏನು ಅಂತ. ಸೊ ಪರ್ ಹೆಡ್ 400 ಚಾರ್ಜ್ ಮಾಡ್ತಾರೆ. ಕೆಲವ್ರಿಗೆ ಇದು ಜಾಸ್ತಿ ಅಂತ ಅನಿಸ್ಬೋದು, ಬಟ್ 400ಅಲ್ಲಿ ಅವರು ಇಲ್ಲಿ ಸಾಕ್ತಾರೋ ಪ್ರಾಣಿಗಳಿಗೆ ಫೀಡಿಂಗ್ ಆಗಲಿ ಅಥವಾ ಕೆಲಸ ಮಾಡ್ತಾರೋರಿಗೆ ಸ್ಯಾಲ್ರಿ ಆಗಲಿ ಪ್ರತಿಯೊಂದನ್ನು ಅವರು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಾನು ನಿಮ್ಗೆ ಹೇಳಿದಾಗೆ ಮತ್ತೆ ಅಗೇನ್ ನಮಗೆ ಇಮುಗೆ ಏನು ಟೈಮಿಂಗ್ಸ್ ಕೊಟ್ಟಿದ್ರು, ನಾವು ಇಮುನ ನೋಡೋಕ್ಕೆ ಅಂತ ಬಂದ್ವಿ. ಸೊ ನಮಗೆ ನಾನು ಆಗಲೇ ಹೇಳ್ತಿದ್ದೆ ನಿಮಗೆ, ಅದು ಫೆದರ್ಸ್ನ ನೋಡಿದ್ರೆ ನಮಗೆ ಅದು ಗಲೀಜ್ ಅಂತ ಅನಿಸ್ತಿತ್ತು ಅಂತ. ಬಟ್ ಸುಪ್ರೀತ್ ಅವ್ರು ನೋಡಿ ಅದನ್ನು ಟಚ್ ಕೂಡ ಮಾಡಿ ನೋಡಿದ್ರು, ಅದು ಮಡ್ಡಲ್ಲ ಅಥವಾ ಗಲೀಜಲ್ಲ, ಇಟ್ಸ್ ಆ್ಯಕ್ಚುಲಿ ಫೆದರ್ಸ್ ಇರೋದೇ ಹಾಗೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಐ ಥಿಂಕ್ ಅವರು ಆವಾಗವಾಗ ಬಾತ್ ಕೊಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಸೊ ತುಂಬ ಕ್ಲೀನ್ ಆ್ಯಂಡ್ ತುಂಬ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ಥರ ಫೌಲ್ ಸ್ಮೆಲ್ ಆಗಲಿ ಏನೂ ಇರಲಿಲ್ಲ. ಆ್ಯಂಡ್ ಅದು ಇಮುಗಳದ್ದು ಆ್ಯಕ್ಚುಲಿ ನಮಗೆ ಎಗ್ಸ್ ಕೂಡ ನೋಡೋಕ್ಕೆ ಸಿಕ್ತು. ಇಮು ಎಗ್ಸ್ ಬಂದು ಬ್ಲೂ ಕಲರಲ್ಲಿ ಇರುತ್ತೆ. ತುಂಬ ರೇರ್ ಆಗಿ ನಮಗೆ ಇಮು ಎಗ್ಸ್ಗಳನ್ನ ನೋಡೋಕ್ಕೆ ಸಿಗುತ್ತೆ. ಇಮು ಪ್ರಾಬಬ್ಲಿ 1 egg ಅಂತ 1 or ಮ್ಯಾಕ್ಸಿಮಮ್ 2 eggs ಅಷ್ಟೇ ಅನಿಸುತ್ತೆ ಲೇ ಮಾಡೋದು. ಸೊ ವಿ ಗಾಟ್ ಟು ಸಿ ಅದನ್ನು ಕೂಡ. ಬಟ್ ಅದು ನನಗೆ ಸಾರಿ, ನಾನು ನಮಗಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಅಥವಾ ಈ ಥರ ವೀಡಿಯೋಗಳನ್ನ ಹಾಕ್ಬೋದು ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಇದೇನು ಸ್ಮಾಲ್ ಇಂಟ್ರಾಕ್ಷನ್ಸ್ ನಾವಿತ್ತೋ ಇದನ್ನು ನಮ್ಮ ಮೆಮೊರಿಗೋಸ್ಕರ ಕ್ಯಾಪ್ಚರ್ ಮಾಡ್ಕೊಂಡಿದ್ರಿ, ಅದನ್ನು ನಾನಿಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ವಿ ಗಾಟ್ ಟು ಸಿ ದಿಸ್ ಟರ್ಟೈಲ್, ಮೀನ್ಸ್ ಇದನ್ನು ಆ್ಯಕ್ಚುಲಿ ಟಾರ್ಟೈಸ್ ಅಂತ ಕರೀತಾರೆ, ನಾಟ್ ಅ ಟರ್ಟೈಲ್. ಸೊ ಈ ಟಾರ್ಟೈಸ್ಗೆ ಬಂದು ಆಲ್ಮೋಸ್ಟ್ 60 to 70 years ಆಗಿದೆ ಅಂತ ಕೇಳಿದ್ರೆ ನೀವು ನಂಬ್ತೀರಾ? ಇದ್ರ ಏಜ್ ಬಂದು ಆ್ಯಕ್ಚುಲಿ ಎಲ್ಲಾದ್ರ ಮೇಲೂ ಬೋರ್ಡ್ ಹಾಕಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ನೇಮ್ಸ್ ಇಟ್ಟಿದ್ದಾರೆ ಅವರು. ಆ್ಯಂಡ್ ಇದಕ್ಕೆ 60 to 70 years ಅಪ್ರಾಕ್ಸಿಮೇಟ್ಲಿ ಆಗಿದೆ. ಸೊ ನಮ್ಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಈ ಟಾರ್ಟೈಸ್ನ ಮೀಟ್ ಮಾಡಿ. ಆ್ಯಂಡ್ ಅದು ನೋಡ್ಬೋದು ನೀವು ಅದ್ರ ಶೆಲ್ಲು ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಇದನ್ನು ಮುಟ್ಟೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ವಿ ಆಲ್ಸೋ ಸಾ ಸಮ್ ಸ್ನೇಕ್ಸ್ ಅಂತ. ಈ ಸ್ನೇಕ್ಸು ಕೂಡ ರೆಸ್ಕ್ಯೂಡ್ ಅನಿಮಲ್ಸೇನೆ, ರೆಪ್ಟೈಲ್ಸೇನೆ. ಇದನ್ನು ಕೂಡ ಯಾವುದನ್ನು ಅವರು ತೊಗೊಂಡ್ಬಂದು ಸಾಕಿರೋದಾಗಲಿ ಅಥವಾ ತೊಗೊಂಡ್ಬಂದು ಇಟ್ಟಿರೋದಲ್ಲ, ಇದು ಕೂಡ ರೆಸ್ಕ್ಯೂ ಮಾಡಿರೋದೇನೆ. ಆ್ಯಂಡ್ ಅಗೇನ್ ವಿ ಗಾಟ್ ಟು ಸಿ ದಿಸ್ ಬ್ಲ್ಯಾಕ್ ಡಕ್ಸ್. ನಾನು ಬ್ಲ್ಯಾಕ್ ಡಕ್ಸ್ ಯಾವತ್ತೂ ನೋಡಿರಲಿಲ್ಲ, ಬಟ್ ದೀಸ್ ಡಕ್ಸ್ ನೋಡಿ ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ರೇರ್ ಸೈಟಿಂಗ್ ಆ್ಯಕ್ಚುಲಿ. ಹೋಪ್ ನೀವು ನಮ್ಮ ಈ ಪ್ರಾಣಿ ಜರ್ನಿನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿತ್ತು ಇಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ದಯವಿಟ್ಟು ಪ್ರಾಣಿನ ವಿಸಿಟ್ ಮಾಡಿ ಆ್ಯಂಡ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದನ್ನ ಮರಿಬೇಡಿ. ಸೊ ನಮ್ಮ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.